ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮಸ್ತೆ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಸಿಂಪಲ್ ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬಂದು ಮಂಡೇ 25th ಇವತ್ತು. ಸೊ ಇವತ್ತು ಬಂದು ಹೋಲಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಸೊ ಚಿಕ್ಕ ಮಕ್ಕಳಲ್ಲಂತೂ ನಾವೆಲ್ಲ ಚೆನ್ನಾಗಿ ಹೋಲಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅಂದರೆ ನಮ್ಮ ಹಳೆ ಮನೆ ಹತ್ರ ಇದ್ದಾಗ ಫುಲ್ ಹೋಲಿ ಡ್ರಮ್ಗೆಲ್ಲ ಹಾಕೊಂಡು ಫುಲ್ ಮಿಕ್ಸ್ ಮಾಡ್ಕೊಂಡು ನೀರೆಲ್ಲ ಚೆನ್ನಾಗಿ ಹಾಕೊಂಡು ಹಂಗೆ ಆಟಾಡ್ತಾಯಿದ್ವಿ. ಸೊ ಇವಾಗ ಕ್ರೇಜೆಲ್ಲ ಹೋಗ್ಬಿಟ್ಟಿದೆ, ಯಾವ ಹೋಲಿನ ಸೆಲೆಬ್ರೇಟ್ ಮಾಡಲ್ಲ, ಏನೂ ಮಾಡಲ್ಲ. ಇವತ್ತು ಹೋಲಿ ಆಗಿದ್ದರಿಂದ ನಮಗೆ ಆಫೀಸ್ ವರ್ಕಿಂಗ್ ಇರಲ್ಲ, ರಜಾ ಇರುತ್ತೆ. ಸೊ ನನಗೆ 3 days ವೀಕ್ ಆಫು ಫುಲ್ ಮಜಾ ಮಾಡಿದ್ದೀವಿ. ಸೊ ಇವತ್ತು ಬಂದು ಹೋಲಿ ಅಲ್ವಾ, ಹುಣ್ಣಿಮೆ ಅಲ್ವಾ. ಇಲ್ಲಿ ಇವಾಗ ನೀನು ಅಮ್ಮ ಮನೆಯಲ್ಲೇ ಇದ್ದೀನಿ. ನಂದು ಇವತ್ತು ಹೆಂಗಿದ್ರು ಹಾಲಿಡೇ ಇತ್ತಲ್ಲ, ಅಷ್ಟೇ ಬರ್ತಡೇ ಮುಗಿಸ್ಕೊಂಡು ಆಮೇಲೆ ಸಂಡೇ ಹೋಗೋಣ ಅಂದ್ಕೊಂಡೆ. ಇವತ್ತು ಹೆಂಗಿದ್ರು ಹಾಲಿಡೇ ಇತ್ತು. ಸೊ ಹಂಗಾಗಿ ಇವತ್ತೇ ಹೋಗೋಣ, ಮಂಡೇ ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಸ್ಟೇ ಆಗಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ನಮ್ಮ ಮನೆ ನಿಯರ್ ಬೈಯಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ತೇರೆಲ್ಲ ಮಾಡ್ತಾಯಿದ್ದಾರೆ. ಸೊ ಹಂಗೆ ಹೋಗಿ ಸ್ವಲ್ಪ ನಿಮಗೂ ಆ ವಿಡಿಯೋಸ್ನ ತೋರಿಸೋಣ ಅಂತ ಹೇಳಿ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಏನಾದರೂ ಇವತ್ತು ಡೇ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಎಲ್ಲ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ಥರ ಏನೇನು ಅಪ್ಡೇಟ್ಸ್ ಇರುತ್ತೆ, ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೆಲ್ಲ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಟೈಮ್ ಆಲ್ರೆಡಿ 11 ಆಗಿಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಡೈರೆಕ್ಟಾಗಿ ಮನೆಗೆ ಅಂದರೆ ಊರಿಗೆ ಹೊರಡ್ತೀನಿ. ಇವಾಗ ಲೇಟ್ ಆಗಿಬಿಡುತ್ತೆ, ಆಲ್ರೆಡಿ ಲೇಟ್ ಆಗೋಗಿದೆ. ಸೊ ಬೇಗ ಹೋಗ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರ್ಬೇಡ. ಬನ್ನಿ, ದೇವಸ್ಥಾನದಲ್ಲಿ ಯಾವ ಥರ ಇರುತ್ತೆ ಏನು ಅಂತೆಲ್ಲ ಆದಷ್ಟು ವಿಡಿಯೋ ಮಾಡ್ತೀನಿ, ನೋಡ್ಕೊಬನ್ನಿ. ಆಗ್ತಾನೆ ದೇವಸ್ಥಾನದಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇನ್ನೂ ಉತ್ಸವ ತೇರದೆಲ್ಲ ಸ್ಟಾರ್ಟ್ ಆಗಿರಲಿಲ್ಲ. ಅದು ಸ್ಟಾರ್ಟ್ ಆಗೋಸಲ ಇನ್ನೂ ಒಂದು ಲೇಟ್ ಆಗ್ತಿತ್ತು, ಒಂದು 1 o'clock ಆಗಿ ಆಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ರು. ನಾನು ಹರ್ಷಿತಾ ಅಮೃತೆಲ್ಲ ಹೋಗಿದ್ದಿದ್ದು ದೇವಸ್ಥಾನಕ್ಕೆ. ಅಲ್ಲೇ ಎಳ್ನೀರಿತ್ತಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ಅದಕ್ಕೆ ನೋಡೋಕ್ಕೆ ಸಾಕಾಗೋಯ್ತು ಅಲ್ಲಿಂದ ಬರೋಷ್ಟರಲ್ಲಿ. ಸೊ ಬಿಸಿಲಲ್ಲಿ ಸ್ವಲ್ಪ ಎಳ್ನೀರು ಕುಡಿದು ಹಾಗೆ ಮನು ಬಂದಿದ್ರು ಪಿಕ್ ಮಾಡೋಕ್ಕೆ. ಒಂದು ಅಲ್ಲೇ 1/2 hour ಇದ್ದು ಹಾಗೆ ಬಂದುಬಿಟ್ವಿ. ಅಲ್ಲಿಂದ ಹೊರಡ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತೇಳಿ ಹಂಗೆ ನಿಯರ್ ಬೈ ಇದ್ದಿದ್ದು ಐಸ್ ಕ್ರೀಮ್ ಇದಕ್ಕೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಮನೆಗೆ ಹೊರಟ್ವಿ. ಮತ್ತೆ ನನ್ನ ಮನೆಗೆ ಡ್ರಾಪ್ ಮಾಡಿ ಇವಾಗ ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿ ಹೊರಟ್ರು. ನಾನು ಅಷ್ಟೊತ್ತಿಗೆ ಬರೋಷ್ಟಲ್ಲಿ ಆಫ್ಟರ್ನೂನ್ ಆಗೋಗಿತ್ತು. ಸೊ ಬಂದು ಒಂದು 1/2 hour ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೋಸೆ ಹಾಕ್ಕೋಣ ಅಂತೇಳಿ ದೋಸೆಗೆಲ್ಲ ರೆಡಿ ಮಾಡಿಕೊಂಡು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗಂತೂ ಆಫ್ಟರ್ನೂನು ಸ್ವಲ್ಪನೇ ಊಟ ಜಾಸ್ತಿ ತಿನ್ನೋದಕ್ಕಂತೂ ಆಗೋದಿಲ್ಲ. ಅದರಲ್ಲೂ ಈ ಬಿಸಿಲಲ್ಲಿ ದೋಸೆ ತಿಂದ್ಬಿಟ್ರೆ ನೀರು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವ ಗೈಸ್. ನಿಮಗೆ ಯಾರ್ಯಾರು ದೋಸೆ ಅಂದರೆ ಇಷ್ಟ ಅಂತೇಳಿ, ನನಗೇನು ದೋಸೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಇನ್ನು ಕ್ವಿಕ್ಕಾಗಿ ಇನ್ನೇನು ಮಾಡ್ಕೊಳಕ್ಕಾಗಲ್ಲ, ಆಫ್ಟರ್ನೂನು ಅಲ್ಲಿಂದ ಬಂದಮೇಲೆ ಲೇಟ್ ಆಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ಮಾಡಿಟ್ಟಿದ್ರು ಹೋಟ್ಲಲ್ಲಿ ಅನ್ನ ಸಾಂಬಾರು. ಬಟ್ ಅನ್ನ ತಿನ್ನೋದು ಮತ್ತೆ ಅದೆಲ್ಲ ಯಾಕೆ ಅಂಥೇಳಿ ದೋಸೆ ಮಾಡಿಕೊಂಡೆ. ಯಾರ್ಯಾರಿಗೆ ದೋಸೆ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರಿಗೆ ದೋಸೆ ಮಾಡೋಕ್ಕೆ ಬರುತ್ತೆ, ಯಾರ್ಯಾರಿಗೆ ದೋಸೆ ಮಾಡೋಕ್ಕೆ ಬರಲ್ಲ ಅಂತಲೂ ಹೇಳಿ. ತುಂಬ ಜನಕ್ಕೆ ದೋಸೆ ಅದು ಹಾಕೋಕ್ಕೆ ಬರೋದಿಲ್ಲ. ಸ್ಟಾರ್ಟಿಂಗಲ್ಲಿ ನನಗೂ ಬರ್ತಾಯಿಲ್ಲ, ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ನೀಟಾಗಿ ಹಾಕಿದ್ದೀನಿ. ಸೊ ನನಗೆ ಬಂದು ನಮ್ಮ ಮಮ್ಮಿ ಮಾಡೋ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮಮ್ಮಿ ಮಾಡೋದು ಒಂದು ಸ್ವಲ್ಪ ನನಗೆ ಈ ಮಸಾಲೆ ಟೈಪ್, ಮಸಾಲೆ ದೋಸೆ ಟೈಪ್ ಫ್ಲೇವರ್ ಇರುತ್ತೆ, ಅದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸ್ವಲ್ಪ ಹೊತ್ತೇನು ಒಂದು 2 hours 1.5 hour ನಿದ್ದೆ ಮಾಡಿದೆ ಚೆನ್ನಾಗಿ. ಆಮೇಲೆ ಫುಲ್ಲು ಟಯರ್ಡ್ ಆಗಿತ್ತಲ್ಲ ಸ್ವಲ್ಪ ಬಾಡಿ. ಆಮೇಲೆ ವರ್ಕೌಟ್ ಮಾಡೋಣ ಅಂತ ಹೇಳಿ ಈವ್ನಿಂಗ್ ಟೈಮ್ ಆಗೋಗಿತ್ತು. ಸೊ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಮುಗಿಸಿ ನಾನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆದೆ. ಎವ್ರಿ ಮಂಡೇ ನಾನು ಮನು ಇಲ್ಲಿ ನಮ್ಮ ಮನೆ ನಿಯರ್ ಬೈಯಲ್ಲಿ ಶಿವ ದೇವಸ್ಥಾನ ಇದೆ. ಎವ್ರಿ ಮಂಡೇ ಇನ್ ಕೇಸ್ ಎವ್ರಿ ಮಂಡೇ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಮಂಡೇಸ್ ಯಾವಾಗ ಫ್ರೀ ಇರ್ತೀರೋ ಅವಾಗ ಹೋಗಿ ಟ್ರೈ ಮಾಡ್ತೀವಿ. ಸೊ ಹೋಗಿ ಬರೋಣ ಅಂತೇಳಿ ರೆಡಿ ಆದೆ. ನಾನು ಮನು ಒಂದು ಜಿಮ್ಗೆ ಹೋಗಿದ್ದರು. ಅವ್ರು ಬಂದಮೇಲೆ ಅವರು ರೆಡಿಯಾಗಿ ಹಂಗೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಏನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲೇ ದೇವಸ್ಥಾನ ಸ್ವಲ್ಪ ಪ್ರಸಾದ ಕೊಟ್ಟಿದ್ದರು, ಸ್ವಲ್ಪ ತಿಂದು ನಮ್ಮ ಚಿಕ್ಕಮ್ಮ ಆಮೇಲೆ ಅಪೇಕ್ಷೆ ಎಲ್ಲ ಬಂದಿರು. ನಿಯರ್ ಬೈ ಅಲ್ಲೇ ದೋಸೆ ಹಾಕ್ತಾರೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಇಲ್ಲಿ ಮನಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದು ತಿನ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ನಮ್ಮ RCB ಮ್ಯಾಚ್ ಇತ್ತು. ಅವತ್ತು ಆ ಮ್ಯಾಚ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಮ್ಮ ಮನೆ ಹತ್ರ ನೈಟ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ವಾಕಿಂಗ್ ಮಾಡೋದಕ್ಕೆ ಇನ್ನಿಂಗ್ಸ್ ಬ್ರೇಕಲ್ಲಿ ವಾಕಿಂಗ್ ಮಾಡೋದಕ್ಕೆ ಅಂತ ಬಂದ್ವಿ. ಸೊ ನೋಡ್ಬೋದು ನೀವು ನೈಟ್ ಟೈಮಲ್ಲಿ ಫುಲ್ ಕಾಮಾಗಿ ಪ್ಲೆಸೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ವಾತಾವರಣ ಎಲ್ಲ ಆಗಿರ್ಬೋದು. ಅದರಲ್ಲಿ ಹೊಂಗೆ ಮರ ಎಲ್ಲ ಇದೆ. ಸೊ ಒಂದು ನ್ಯಾಚುರಲ್ಲಾಗಿ ಗಾಳಿ ತಂಪಾಗಿ ಬೀಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರಲ್ಲಿ, ಹೇರ್ ಆಗಿರ್ಬೋದು ಎಲ್ಲನೂ. ಸೊ ಅದಾದಮೇಲೆ ನೆಕ್ಸ್ಟ್ ಮ್ಯಾಚು ಕಂಟಿನ್ಯೂ ಆಯಿತು ಹಂಗೆ ನೋಡೋಕ್ಕೆ ಅಂತ. ನಾನು ಆ್ಯಕ್ಚುಲಿ ಮ್ಯಾಚದು ವೀಡಿಯೋನೇ ಮಾಡ್ಕೊಂಡಿದ್ದೆ, ಬಟ್ ಅದೇನೋ ಒಂದು ಸತಿ ಅಪ್ಲೋಡ್ ಮಾಡಿದೆ ನಾನು. ಅದು ಅಫಿಷಿಯಲಿ ಬ್ಲಾಕ್ ಆಗಿ ಅದೇನೋ ಪ್ರಾಬ್ಲಮ್ ಆಯಿತು ಯೂಟ್ಯೂಬಿಂದ. ಸೊ ಹಾಗಾಗಿ ಮತ್ತೆ ರಿಮೂವ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಜಸ್ಟ್ ಫೋಟೋ ಹಾಕಿದ್ದೀನಿ. ನಮ್ಮ RCB ಮ್ಯಾಚ್ ವಿನ್ ಆಗಿದೆ. ಸೊ ಯಾರು ಬೇಜಾರು ಮಾಡ್ಕೊಬಿಡಿ, ದಯವಿಟ್ಟು ಇದು ಎಡಿಟ್ ಮಾಡಿ ಮತ್ತೆ ಹಾಕಿ. ನೆಕ್ಸ್ಟ್ ಅದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೆ, ಬಟ್ ಅದೇನು ಕಾಪಿರೈಟ್ಸ್ ಇಶ್ಯೂ ಇರುತ್ತಲ್ಲ, ಮೇ ಬಿ ಹಂಗಾಗಿ ಅದು ಅಕ್ಸೆಪ್ಟ್ ಮಾಡಿಲ್ಲ. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಸೊ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ನನಗೆ ವೀಕ್ ಆಫ್ ಇದ್ದಿದ್ದರಿಂದ ನಾನು ಇವತ್ತು ಮಾರ್ನಿಂಗಿಂದ ಏನೇನು ಮಾಡಿದೆ ಅಂತ ನಿಮಗೆ ವಿಡಿಯೋದಲ್ಲಿ ಶೂಟ್ ಮಾಡಿ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಕ್ಚುಲಿ ಇನ್ನೂ RCB ಮ್ಯಾಚ್ ನಡೀತಾ ಇದೆ. ಮ್ಯಾಕ್ಸ್ವೆಲ್ ವಿಕೆಟ್ ಬಂತು, ಅನುಜ್ ರಾವತ್ ಬಂದಿದ್ದಾರೆ. ಸೊ ಅದೇನಾಗುತ್ತೆ ನೋಡಬೇಕು. ನಂಗೊಂದು ಸಿಕ್ಕಾಪಟ್ಟೆ ತಲೆನೋತಿದೆ. ಹಾಗಾಗಿ ಪಕ್ಕ ನಮ್ಮ RCB ಗೆಲ್ತಾರೆ ಈ ಮ್ಯಾಚು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು. ನೋಡೋಣ ಲಾಸ್ಟಲ್ಲಿ ಇನ್ ಕೇಸ್ ಆದರೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ಫಸ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ಇದೇ ಥರ ನನ್ನ ಚಾನಲ್ನ ಆದಷ್ಟು ಸ್ವಲ್ಪ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಥ್ಯಾಂಕ್ಸ್ ಎಲ್ಲರಿಗೂ ಇಲ್ಲಿ ತನಕ ವ್ಲಾಗ್ ನೋಡಿದ್ದಕ್ಕೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಲಾಟ್ಸ್ ಆಫ್ ಲವ್. ಬಾಯ್. ಟೇಕ್ ಕೇರ್.